ಆಲ್ರೆಡಿ ಅಲ್ಲಿ ಟೊಮೊಟೊ ಇದೆ, ಅಡಿಕೆ ಗಿಡ ಇದೆ, ರಾಗಿ ಹಾಕಿದೀರಾ, ಈರುಳ್ಳಿ ಹಾಕಿದಿರಾ. ಈಗ ಹೊಸದಾಗೆ ಟೊಮೊಟೊ ಗಿಡ ಹಾಕಿ ನೀರ್ ಕಟ್ತಾ ಇದೀರಾ. ಆ ಅಡಿಕೆ ಗಿಡದಲ್ಲೂ ಟೊಮೊಟೊ ಗಿಡ ಇದೆ, 2 ವರ್ಷದ ಟೊಮೊಟೊ ಬೆಳಿತಿದ್ವಿ ಅಂತ ಹೇಳಿದ್ರ. ಅವಾಗ್ಲೂ ಹಿಂಗೆ ಆಯ ನೀರಯ್ಯ? ಆಯ ನೀರೇ ಸರ್, ಯಾವಾಗ್ಲೂ ಆಯ ನೀರೇ. ಈಗ ಅಲ್ಲಿ ಟೊಮೊಟೊದ ನೀರ್ ಕಟ್ತದ್ರಲ್ಲ ಅವ್ರ ಯಾರು? ನಮ್ಮ ಅಪ್ಪಾಜಿ ಸರ್. ನಿಮ್ಮ ಅಪ್ಪಾಜಿ ಅವರ? ಅಲ್ಲೂ ನೀರ್ ಕಟ್ತಾ ಇದೀರಾ? ಅಲ್ಲೊಂದ್ ಬೋರ್ ನೀರ್ ಕಟ್ತಾ ಇದಾರೆ ಸರ್. ಈಗ ಎಷ್ಟು ಬೋರ್ ರನ್ನಿಂಗ್ ಅದಾವೆ? 2 ಬೋರ್ ರನ್ನಿಂಗ್ ಇದೆ. ಬೇಕಾಗುತ್ತೆ 130 ಬಾಕ್ಸ್, 150 ಬಾಕ್ಸ್. ಅಷ್ಟು ಬಾಕ್ಸ್ ನಿಮ್ದೇ ಆಗುತ್ತಾ? ನಮ್ದೇ ಆಗುತ್ತೆ ಸರ್. ನಿಮ್ದೇ ಆಗುತ್ತೆ. ಈ ಫ್ಲಾಟ್ 150, 130 ಬಾಕ್ಸ್ ಆಗುತ್ತೆ. 150 ಬಾಕ್ಸ್ ಗಂಟ ಒಂದೊಂದ್ ಬೀಡ್ ಸಿಗುತ್ತೆ. ಓಕೆ. 2 ದಿವಸ ಹಣ್ಣು ಇಳುವರಿ ಬಂದ್ರೆ 130, 150 ಬಾಕ್ಸ್ ಗಂಟ ಸಿಗುತ್ತೆ. ಇಲ್ಲಾಂದ್ರೆ 190 ಬಾಕ್ಸ್ ಇಳುವರಿ ಬಂದಿಲ್ಲ ಅಂದ್ರೆ ಹಂಗ್ ಸಿಗುತ್ತೆ ಸರ್. ಮುಂದೆ ಏನಾರು ರೇಟ್ ಹಾಕ್ಬೋದಾ ಬೇಸಿಗೆಗೆ? ಸರ್ ದೇವ್ರು ನೋಡಿದಾರ ಸರ್, ಯಾರಿಗೂ ಸರ್. ನಾವ್ ಬೆಳಿಬೇಕು. ದೇವ್ರು ಕೊಡೋದು ಬಿಡೋದು ಅವ್ರ ಕೈಯಲ್ಲಿ ಇದೆ ಸರ್. ಓಕೆ. ಇನ್ನ 800-900 ಬಾಕ್ಸ್ ಗಂಟ ಬೆಳೆದಿದ್ವಿ ಸರ್. ಹೌದಾ? 1 ಎಕರೆಗೆ 1000 ಬಾಕ್ಸ್ ಗಂಟ ಇದೇ ವರ್ಷ ಬೆಳೆದಿದ್ವಿ. 1000 ಬಾಕ್ಸ್. ಓಕೆ. 1 ಎಕರೆಗೆ ಮಿನಿಮಮ್ ಅಂದ್ರೆ 700-ರಿಂದ 1200-1600 ಗೂಟ ಬೇಕು. ಇಲ್ಲ ಸರ್, ಅದ್ರ ಬಿಟ್ರೆ ನಮ್ಗೆ ಲಾಸ್ ಆಗಿರೋದು ಯಾವ್ದ್ರಲ್ಲಿ ತೆಗೀನ ಸರ್? ಮತ್ತೆ ನಾವು ಈರುಳ್ಳಿ ಬೆಳಿತೀವಿ, ಟೊಮೆಟೊ ಬೆಳಿತೀವಿ, ಕ್ಯಾಬೇಜ್ ಬೆಳಿತೀವಿ, ಕೋಸು, ಎಲೆಕೋಸು ಬೆಳಿತೀವಿ. 1,80,000 ಏನೋ ಬಂತು. 50,000 ಖರ್ಚು ಮಾಡಿದ್ವಿ. ಇವಾಗ ಟೊಮೆಟೊಗೆ ಹಾಕ್ತಿವಿ. ಬೆಳೆ ಬಂದಿದೆ ಸರ್, ಬೆಳೆ ಏನ್ ಬಂದಿಲ್ಲ ಅಂತಲ್ಲ. ಲಾಭ ಸಿಗ್ದಲೆ, ರೇಟ್ ಸಿಗ್ದಿದ್ದಲ್ಲೇ ಲಾಸ್ ಆಗಿದೆ. ಒಂದೊಂದ್ಸರಿ ಮೈ ಮೇಲೆ ಬಂದಿದೆ, ಗಾಡಿ ಬಾಡಿಗೆನೆ ಮೈ ಮೇಲೆ ಬಂದಿದೆ. ಮಾರ್ಕೆಟ್ ಯಾರು ಹೋಗ್ತಾರೆ? ನಾನೇ ಹೋಗೋದು ಸರ್. ನೀವೇ ಹೋಗೋದಾ? ನಾವೇ ಹೋಗೋದು. ಅಲ್ಲೇ ನಂಗೆ ಏನಿಲ್ಲ, ಮೋಸ ಗೀಸ ಏನಿಲ್ಲ. ಇಲ್ಲ ಸರ್, ಬೇಜಾರ್ ಏನಕ್ಕೆ ಅನ್ನಿಸ್ ಸರ್. ನಮ್ಮ ಹೊಲದಲ್ಲಿ ನಾವ್ ಮಾಡಕ್ಕೆ ಬೇಜಾರ್ ಏನಕ್ಕೆ ಅನ್ನಿಸ್ ಸರ್. ಈಗ ಯಾವ್ದ್ರಲ್ಲಿ ಬಿದ್ದಿದ್ವಿ ಅದ್ರಲ್ಲೇ ಹುಡುಕ್ಬೇಕು ಸರ್. ದೇವ್ರು ಎಷ್ಟೋ ಯಾವಾಗ ಎಬ್ಬರಿಸ್ತಾರೋ ಗೊತ್ತಿಲ್ಲ. ಒಂದು 2 ವರ್ಷದಿಂದ 4-5 ಲಕ್ಷ ಮೈ ಮೇಲೆ ಬಂದಿದೆ. ಟೊಮೊಟೊನೇ ನಾವ್ ಬಿಡಲ್ಲ, ಹಾಕ್ತಿವಿ. ರೈತರು ಬಿದ್ರು ಹಾಳಾದ್ರು ರೈತರು ಹೋಗ್ತಾನೆ ಇರ್ತಾರೆ, ಯಾವತ್ತಿಗೂ ನಿಲ್ಸಲ್ಲ. ರೈತರು ಬೆಳೆದಿಲ್ಲ ಅಂದ್ರೆ ಯಾರು ಒಂದು ಹೊತ್ತು ಊಟ ಮಾಡೋಕೂ ಆಗಲ್ಲ ರೈತರು ನಿಲ್ಲಿಸಿದ್ರೆ. ಕರೆಕ್ಟ್ ಏನ್ ಸರ್? ಹೌದು. ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು, ಆಯ ನೀರು ಕಟ್ತಾ ಇದಾರೆ ಟೊಮೊಟೊ ಬೆಳೆಗೆ. ನೀರು ಇಲ್ಲಿಂದ ಅರ್ಧ ಭಾಗ ಮಾಡ್ಕೊಂಡು ಕಟ್ತಾ ಇದ್ದಾರೆ. ಇವ್ರದ್ದು ಆಲ್ರೆಡಿ ಅಡಿಕೆ ಗಿಡದಲ್ಲಿ ಟೊಮೊಟೊ ಇದೆ. ಅದು ಟೊಮೊಟೊ ನಿಮ್ದೇನಾ? ಅದು ನಮ್ದೇ ಸರ್. ಈ ಕಡೆನೂ ಟೊಮೊಟೊ ಇದೆ ನೋಡ್ರಿ. ಆಯ ನೀರಲ್ಲಿ ನೀರ್ ಕಟ್ತಾ ಇದಾರೆ. ಈ ಟೊಮೊಟೊ ಯಾವ ರೀತಿ ಬೆಳಿತಾರೆ ಅಂತ ಹೇಳ್ಬಿಟ್ಟು ಅವರಿಂದನೇ ಮಾಹಿತಿ ತಗೊಳ್ಳೋಣ. ನೀರ್ ಕಟ್ತಾ ಇದಾರೆ. ಇವಾಗ ಬೇಸಿಗೆ ಕಾಲ ಬೇರೆ ಅಲ್ವಾ, ಆಯ ನೀರ್ ಪದ್ಧತಿಯಲ್ಲೇ ನೀರ್ ಕಟ್ತಾ ಇದಾರೆ. ಮಂಜುನಾಥ್ ಅವ್ರೆ ನಮಸ್ಕಾರ. ನಮಸ್ಕಾರ. ನಿಮ್ದು ಹೆಸರು, ಊರು ಪರಿಚಯ ಮಾಡ್ಕೊಡ್ರಿ. ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ. ಓಕೆ. ಯಾವ ಊರ್ ಬರುತ್ತೆ? ನಮ್ದು ಬೊಗಳರಟ್ಟಿ. ಎಲ್ಲಿ ಬರುತ್ತೆ ಬೊಗಳರಟ್ಟಿ? ನಿಯರು ಅಥವಾ ಯಾವ ಪಂಚಾಯತಿ? ತುರ್ನೂರ್ ಪಂಚಾಯತಿ. ಚಿತ್ರದುರ್ಗದ ಇಲ್ಲಿಂದ 20 ಕಿಲೋಮೀಟರ್ ಆಗುತ್ತೆ ಸರ್. ಇಲ್ಲಿಂದ 20 ಕಿಲೋಮೀಟರ್. ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಎಲ್ಲ ಚಿತ್ರದುರ್ಗ ಸರ್. ಓಕೆ. ಮಂಜುನಾಥ್ ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನ್ ಇದೆ? ತುಂಬಾ ಪಾರ್ಟ್ ಮಾಡ್ಕೊಂಡು ಬೆಳಿತಿದಾರೆ. ಏನೇನ್ ಬೆಳೆಗಳನ್ನ ಹಾಕಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್. ನಾವು ಈರುಳ್ಳಿ, ಟೊಮೊಟೆ, ಮೆಕ್ಕೆಜೋಳ, ರಾಗಿ, ಅಡಿಕೆ ಗಿಡ ಇದೆ. 1-2 ಎಕರೆ ಅಡಿಕೆ ಗಿಡ ಕುಂದಿರ್ಸಿದೀವಿ. ಓಕೆ. ನಮ್ದು ಇಲ್ಲಿ 6.5 ಎಕರೆ ಜಮೀನ್ ಇದೆ. ಒಂದೇ ಹತ್ರ 6.5 ಎಕರೆ ಜಮೀನ್? 6.5 ಎಕರೆ ಜಮೀನ್ ಇದೆ. ಪ್ರತಿ ವರ್ಷನ ಟೊಮೊಟೊ ಪ್ರತಿ ವರ್ಷನ ಸರ್. ಮಳೆಗಾಲದಾಗ ಬೇಸಿಗೆ ಕಾಲದಾಗ ಕೂಡ ಹಾಕಿರ್ತಾರ? ಸರ್, ಪ್ರತಿ ಮಳೆಗಾಲದಲ್ಲಿ ಹಾಕಿರ್ತೀವಿ, ಬೇಸಿಗೆಗಾಲದಲ್ಲಿ ಹಾಕಿರ್ತೀವಿ. ಕಂಟಿನ್ಯೂ ಬೆಳಿತಾರ? 2 ವರ್ಷದಿಂದ ಕಂಟಿನ್ಯೂ ಆಗಿ ಬೆಳಿತಿದ್ವಿ. ಓಕೆ. ನಮ್ಗೆ ಅಂತದೇನ್ ಲಾಸ್ ಕಂಡಿಲ್ಲ ಯಾವತ್ತೂ. 4 ಲಕ್ಷ ಮೈ ಮೇಲೆ ಬಂದಿದೆ, ಹಂಗಾದ್ರೂ ಬಿಡ್ತಾ ಇಲ್ಲ ನಾವು. ಈಗ ಆ ಅಡಿಕೆ ಗಿಡದಲ್ಲಿ ಇರೋದು ಅಲ್ಲೇ ಎಷ್ಟು ದಿವಸ ಟೊಮೊಟೊ? ಸರ್ ಇವಾಗ ಒಂದು 5 ತಿಂಗಳದು. 5 ತಿಂಗಳದು. ಓಕೆ. ನಿನ್ನೆ ಮಾರ್ಕೆಟ್ ಅಥವಾ ಲಾಸ್ಟ್ ವಾರದ ಮಾರ್ಕೆಟ್ ಟೊಮೊಟೊ ಏನ್ ರೇಟ್ ನಡೀತೈತೆ? ಇವಾಗ 300-350 ರೂಪಾಯಿ ಕೋಲಾರ ನಡೀತಿದೆ ಸರ್. ಕೋಲಾರದಲ್ಲಿ? ಕೋಲಾರ ನಾ ಮಾರಿದ್ದೆಲ್ಲ 70, 50, 100 ರೂಪಾಯಿ ಒಳಗೆ ಮಾರಿದೆ ಸರ್. ಹೌದಾ? 1 ಲಕ್ಷ ರೂಪಾಯಿ ಬಂಡವಾಳ ಮೇಲೆ ಬಂದಿದೆ. ಲಾಸ್ಗೆ ಮಾಡಿದ್ದೀರಾ? ಲಾಸ್ ಹಾಕಿರೋ ಬಂಡವಾಳ ಮೇಲೆ ಬಂದಿದೆ ಸರ್. ಓಕೆ. ಆ ಕಡೆ ಹೊಲ ತಗೊಳ್ಳೋದು ಸೇಮ್, 2 ಒಂದೇ ಸರಿ ಹಾಕಿರೋ. 2 ಒಂದೇ ಸರಿ? ಓಕೆ. ಇವತ್ತು ನೀರ್ ಕಟ್ತಾ ಇದೀರಲ್ಲ, ಇದು ಯಾವತ್ ನಾಟಿ ಮಾಡಿದ್ದು? ಇವಾಗ 4 ದಿನ ಆಯ್ತು ಸರ್. 4 ದಿವಸ ಆಯ್ತಾ? ಇದು ಸಸಿ ಎಲ್ಲಿಂದ ತಂದಿದ್ರಿ? ಭರಮಸಾಗರ ಸರ್. ಭರಮಸಾಗರನಾ? ಭರಮಸಾಗರ. ಓಕೆ. ಎಷ್ಟು ರೂಪಾಯಿ ಒಂದ್ ಸಸಿ ಸರ್? 80 ಪೈಸೆ ಒಂದ್ ಸಸಿ. 80 ಪೈಸೆ ಒಂದ್ ಸಸಿ. ಈಗ ಇದು ಎಷ್ಟು, 1 ಎಕರೆ ಐತಾ? 3/4 ಎಕರೆ ಇದೆ ಸರ್. 3/4 ಎಕರೆ. 8,000 ಹಾಕಿದ್ವಿ. 2,000 ಹಾಕಿದ್ರ? 8,000 ಹಾಕಿದ್ರ? 8,000 ಸಸಿ. ಓಕೆ. ಸಸಿನ ನೀವೇ ಹೋಗಿ ತಗೊಂಬಂದಿದ್ದ? ಇಲ್ಲ, ನಾವೇ ಹೋಗಿ ತಗೊಂಬಂದಿ ಸರ್. ಏನ್ರಲ್ಲಿ ತಂದ್ರೆ ಕ್ಯಾರಿ ಮಾಡೋದ್ ಹೆಂಗೆ? ಇಲ್ಲ, ಕ್ಯಾರಿ ಮಾಡೋದು
ಜಾಸ್ತಿ ಸಸಿ ಆದ್ರೆ ಹಾ ಇವಾಗ ಜಾಸ್ತಿ 10-20 ಸಾವಿರ ಆದ್ರೆ ಲೋಡ್ ಮಾಡ್ಕೊಂಡ್ ಬರ್ತೀವಿ ಹಾ ಬಾಕ್ಸ್ ಅಲ್ಲೇ ಹಾಕೊಂಡು. ಓಕೆ 10,000 5,000 ಹಂಗ್ ಬೇಕಾದ್ರೆ ಮಾತ್ರ ಚೀಲದಲ್ಲಿ ಕಿತ್ಕೊಂಡ್ ಬರ್ತೀವಿ. ಚೀಲದಲ್ಲೇ ತರ್ಬೋದಾ? ಚೀಲದಲ್ಲೇ ತರ್ಬೋದು. ಬೈಕಲ್ಲಿ ಇಟ್ಕೊಂಡ್ ಬರ್ಬೋದಾ? ಬೈಕಲ್ಲಿ ಇಟ್ಕೊಂಡ್ ಒಬ್ರು ಹೋದ್ರೆ ಬೈಕಲ್ಲಿ ಇಟ್ಕೊಂಡ್ ಬರ್ಬೋದು. ಒಬ್ರು ಹೋದ್ರು ಬೈಕಲ್ಲಿ ಇಟ್ಕೊಂಡ್ ಬರ್ಬೋದು ಸರ್. ಹಾ ಹಾ ಓಕೆ. ಇದು ಈ ಸಾಲಿಂದ ಸಾಲಿಗೆ ಏನಂತರ ಇದೆ ದೂರ? ಸಾಲಿಂದ ಸಾಲಿಗೆ 3 ಅಡಿ ಸರ್. 3 ಅಡಿ. 3 ಅಡಿ. ಗಿಡದಿಂದ ಗಿಡಕ್ಕೆ? ಗಿಡದಿಂದ ಗಿಡಕ್ಕೆ 1 ಕಾಲು 1.5. 1 ಕಾಲು ಅಂದಾಜಿಗೆ ಇಟ್ಟಿರ್ತಾರಲ್ಲ? ಹಾ 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 ಓಕೆ. ಇನ್ನೊಂದ್ ತಿಂಗಳು ಹೋದ್ರೆ ಎಡೆ ಕುಂಟೆ ಹಾಕ್ಸ್ತೀವಿ ಸರ್ ಸೆಂಟ್ರಲ್ ಎಡೆ ಕುಂಟೆ. ಆಮೇಲೆ ಸೀದಾ ಬಿಡೋದೆ ಫ್ಲಾಟ್ ಆಗಿ. ಫ್ಲಾಟ್ ಆಗಿ ನೀರದು. ಓಕೆ. ಇದು ಹಚ್ಚಿ 4 ದಿವಸ ಆಯ್ತು ಅಂತಲ್ಲ? 4 ದಿವಸ ಆಯ್ತು ಸರ್. ಓಕೆ. ಇದು ಹಿಂಗ್ ಯಾಕೆ ನೀವು ಹೊಲನ ಹಿಂಗ್ ಭಾಗ ಮಾಡ್ಕೊಂಡು ಮಾಡ್ತಾ ಇದೀರಾ? ಒಂದೇ ಬೆಳೆ ಹಾಕ್ಬೋದು, ಕೆಲವರು ಒಂದೇ ಮಾಡಿ ಕೈ ಬಿಡ್ತಾರೆ, ಅಥವಾ ನೀವು ಆರಾಮಾಗದಿರಾ ಮಾಡ್ಬೇಕು ಅಂತ ಮಾಡ್ತಾ ಇದೀರಾ? ಯಾವ ತರ? ಮಾಡ್ಬೇಕಂತಾನೆ ಮಾಡ್ತಾ ಇರೋ ಸರ್. ಮನೇಲಿ ಜನ ಇದೀವಿ ಮಾಡ್ಬೇಕಂತಾನೆ ಸ್ಟೆಪ್ ಬೈ ಈ ಸ್ಟೆಪ್ ಆದ್ಮೇಲೆ ಇವಾಗ ಇದು ಮುಗಿದ ತಕ್ಷಣ ತಿರ್ಗಾ ಅದು ಟಮಟೆ ನೆಕ್ಸ್ಟ್ ಇನ್ನೊಂದ್ ತಿಂಗಳಲ್ಲಿ ತೆಗೆದು ಬಿಡ್ತೀನಿ. ಅದಕ್ಕೆ ಹಾಕ್ಬಿಡೋದೆ. ನೆಕ್ಸ್ಟ್ ಅದಕ್ಕೆ ಹಾಕ್ಬಿಡೋದೆ. ಆಮೇಲೆ ಅಲ್ಲಿ ಮೇಲೆ ಹೊಲ ಇದೆ, ಅಲ್ಲೊಂದೆರಡು ಎಕರೆ ಇದೆ. ಅದು ನೀರಾವರಿ ಮಾಡ್ತೀರಾ? ಅದು ನೀರಾವರಿನೇ. ಅದು ನಾವೇ ನೀರಾವರಿ ಮಾಡ್ತಾ ಇದೀವಿ. ಇವಾಗ ಈ ವಾರದಲ್ಲಿ ಹಚ್ಬೇಕಾ, ಅಲ್ಲೊಂದು ಎಕರೆ ಹಚ್ಬೇಕಂತ ಇದೀವಿ ಅಲ್ಲಿ. ಓಕೆ. ಈ ಒಂದು ಲಾಸ್ ಆದ್ರೂ ಲಾಭ ಆದ್ರೂ ಬಿಡಲ್ಲ. ನಾವ್ ಆಗ್ತಾ ಇರೋದೇ ದೇವ್ರು ಎಷ್ಟೋ ಯಾವಾಗ ಎಬ್ಬರಿಸ್ತಾರೋ ಗೊತ್ತಿಲ್ಲ. ಒಂದು 2 ವರ್ಷದಿಂದ 4-5 ಲಕ್ಷ ಮೈ ಮೇಲೆ ಬಂದಿದೆ. ಟೊಮೊಟೊನೇ ನಾವ್ ಬಿಡಲ್ಲ ಹಾಕ್ತಿವಿ. ರೈತರು ಬಿದ್ರು ಹಾಳಾದ್ರು ರೈತರು ಹೋಗ್ತಾನೆ ಇರ್ತಾರೆ, ಯಾವತ್ತಿಗೂ ನಿಲ್ಸಲ್ಲ. ರೈತರು ಬೆಳೆದಿಲ್ಲ ಅಂದ್ರೆ ಯಾರು ಒಂದು ಹೊತ್ತು ಊಟ ಮಾಡೋಕ್ಕೂ ಆಗಲ್ಲ ರೈತರು ನಿಲ್ಲಿಸಿದ್ರೆ. ಕರೆಕ್ಟ್ ಏನ್ ಸರ್? ಹೌದು. ಎಷ್ಟು ಗಂಟೆವರೆಗೂ ಇರುತ್ತಾ ಕರೆಂಟ್? ಇವಾಗ 12 ಗಂಟೆಯಿಂದ 3 ಗಂಟೆ ಸರ್. 12 ಗಂಟೆಯಿಂದ 3 ಗಂಟೆ ಸರ್. ಈ 3 ಗಂಟೆವರೆಗೂ ಇರ್ತಾವ? 3 ಗಂಟೆ. ಸರಿ ಆಯ್ತು. ಈಗ ಕಂಟಿನ್ಯೂ ಟೊಮೊಟೊ ಹಾಕ್ತಿದೀವಿ ಅಂತ ಹೇಳಿದ್ರಲ್ಲ, ಸಸಿ ಮೊದ್ಲಿಂದಾನು ಎಲ್ಲಿಂದ ತರ್ತೀಯ ಸಸಿಗಳನ್ನ? ಮೊದ್ಲಿಂದಾನು ಭರಮಸಾಗರದಿಂದಾನೇ ತರ್ತಾ ಇರೋ ಸರ್. ಭರಮಸಾಗರದಿಂದಾನೇ. ಓಕೆ. ತಳಿ ಗೊತ್ತಾ? ಯಾವ ತಳಿ ಹೆಸರು ಏನಂತ? ಸರ್ ನಂದಿ ಅಂತ. ನಂದಿ ಚೆನ್ನಾಗ್ ಬರುತ್ತಾ? ಒಳ್ಳೆ ಕ್ವಾಲಿಟಿ ಸರ್. ಎಲ್ಲಾನ ಪಾರ್ಸಲ್ ಹೋಗಕ್ಕೆ ಒಳ್ಳೆ ಕ್ವಾಲಿಟಿ ನಂದಿ ಕ್ವಾಲಿಟಿ ಅಂತ. ಸಾವು ನಂದಿ ಇವೆರಡು ಒಂದೇ ತರ ಸರ್. ಒಳ್ಳೆ ಕ್ವಾಲಿಟಿ ಮಾಲ್ ಅಂತ, ಫುಲ್ ಕ್ವಾಲಿಟಿ ಮಾಲ್, ಟಾಪ್ ಅಂಡ್ ಟಾಪ್ ಇರ್ತವೆ. ಟಾಪ್ ಮಾಲ್ ಸರ್. ಸೈಜ್ ಯಾವತ್ತಿಗೂ ಕಡಿಮೆ ಆಗಲ್ಲ. ಅಲ್ಲಿ ನೀವು ಕೇಳುವಾಗಲೇ ನಂದಿ ತಳಿನೇ ಬೇಕಂತ ಕೇಳ್ತಾರೆ? ನಂದಿ ತಳಿನೇ ಬೇಕಂತ ನಾವು ಕೇಳೋದು ಸರ್. ನಂದಿ ಇಲ್ಲಾಂದ್ರೆ ಸಾವು ಹಾಕ್ತಿವಿ ಸರ್. ಇವು ಎರಡರಲ್ಲಿ ಒಂದು. ಓಕೆ. ನಿಮ್ ಹೊಲದಲ್ಲಿ ಜಾಸ್ತಿ ಕಲ್ಲುಗಳು ಕಾಣ್ತಾ ಇದಾವೆ. ಈ ನೆಲದಲ್ಲಿ ಚೆನ್ನಾಗ್ ಬರುತ್ತೆ ಟೊಮೊಟೊ? ಬರುತ್ತೆ ಸರ್. ಇಲ್ಲೇ ಒಂದ್ ಸ್ವಲ್ಪ ಇಲ್ಲ ಸರ್, ಆ ಕಡೆ ಏನಿಲ್ಲ. ಆ ಕಡೆ ಸ್ವಲ್ಪ ಐತಲ್ವಾ? ಖುಷಿ ಹೊಂಡ ಹೊಡ್ಸಿದ್ವಿ, ಹಂಗಾಗಿ ಇಲ್ಲೊಂದ್ ಸ್ವಲ್ಪ ಕಲ್ಲಿದೆ. ಕೆಳಗಡೆಗೆ ಏನಿಲ್ಲ? ಕೆಳಗಡೆ ಏನಿಲ್ಲ ಸರ್. ಕೆಳಗಡೆ ಇಲ್ಲ, ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಇಲ್ಲಿ ಖುಷಿ ಹೊಂಡ ಹೊಡ್ಸಿದ್ವಿ, ಹಂಗಾಗಿ ಕಲ್ಲಿದೆ. ಓಕೆ. ಟೊಮೊಟೊ ಎಷ್ಟು ತಿಂಗಳು ಬೆಳೆ? 2.5 ತಿಂಗಳು ಬೆಳೆ. 2.5 ತಿಂಗಳು ಬೆಳೆ. 2.5 ತಿಂಗಳಿಗೆ ಬಂದ್ಬಿಡುತ್ತೆ. ನಾಟಿ ಮಾಡಿ ಎಷ್ಟು ದಿವಸದಿಂದ ಕಾಯಿ ಸ್ಟಾರ್ಟ್ ಆಗುತ್ತೆ ಅರಿಯಕ್ಕೆ? ಕಾಯ ಇವಾಗ ಅಂದ್ರೆ 1.5 ತಿಂಗಳು 45 ದಿವಸಕ್ಕೆ ಶುರು ಆಗುತ್ತಾ? ಇಲ್ಲ ಸರ್, ಒಂದ್ 2 ತಿಂಗಳ ಮಿನಿಮಮ್ ಬೇಕು. 2 ತಿಂಗಳು ಆದ್ಮೇಲೆ ಶುರು ಆಗುತ್ತೆ. 2 ತಿಂಗಳ ಮಿನಿಮಮ್ ಬೇಕೇ ಬೇಕು. ಓಕೆ. ಅಡಿಕೆ ಗಿಡದಲ್ಲಿ ಏನ್ ದಾಯ ತಗೊಂಡಿದ್ರೆ? ಅಡಿಕೆ ಗಿಡ 8 ಸರ್. ಒಳಗೆ ಎಷ್ಟು ಸಾಲ ಹಾಕೊಂಡಿದ್ರ? 2 ಸಾಲ ಹಾಕಿದ್ವಿ ಸರ್. 2 ಸಾಲು? 2 ಸಾಲ. ಕಡ್ಡಿಯಾಗಿ ಕಟ್ಟಿದ್ರಲ್ಲ? ಕಡ್ಡಿ ಹಾಕಿದ್ವಿ. ಇದನ್ನು ಕಡ್ಡಿಯಾಗಿ ಕಟ್ತಾ? ಕಡ್ಡಿ ಹಾಕ್ತಿವಿ ಸರ್. ಎಲ್ಲಾನು ನಾವು ಕಡ್ಡೆ ಹಾಕಿ ಕಟ್ಟ ಸರ್. ಓಕೆ. ನೀರ್ ಯಾವಾಗ್ಲೂ ಹಿಂಗೆ ಆಯ ನೀರ ಬಿಡೋದಾ? ಆಯ ನೀರ ಸರ್, ಯಾವಾಗಲೂ ಆಯ ನೀರು ಹಿಂಗೆ ಮಡಿ ಮಾಡಿ ಬಿಡೋದ? ಮಳೆಗಾಲದಲ್ಲಿ ಏನಾನ ಬೇಕಂದ್ರೆ ಡ್ರಿಪ್ ಮಾಡ್ಬಿಡ್ತೀವಿ ಅಷ್ಟೇ. ಅಷ್ಟ್ ಬಿಟ್ರೆ ಇಲ್ಲ. ಇವಾಗ ಬ್ಯಾಸ್ಗೆ ಜಾಸ್ತಿ ಹೀಟು ಭೂಮಿ, ಹಂಗಾಗಿ ಡ್ರಿಪ್ ಮಾಡಿದ್ರೆ ಮೇಲೆ ಅಷ್ಟು ನೆನೆಯುತ್ತೆ ಅಂತ ನಾವ್ ಆಯ ನೀರೇ ಯಾವತ್ತಿಗೂ ಬಿಡ ಸರ್. ಮಸ್ತ್ ನೀರೇನು 2 ಬೋರ್ ಇದೆ, 5 ಇಂಚ್ ನೀರ್ ಬರುತ್ತೆ. ಫುಲ್ಲು ಹೊಡಿತವೆ. ನೀರಿಗೇನು ಬರ ಇಲ್ಲ, ಸಮಸ್ಯೆ ಇಲ್ಲ. ನೀರಿನ ಸಮಸ್ಯೆ ಇಲ್ಲ. ಇನ್ನ 10 ಎಕರೆ ಮಾಡಿದ್ರು ಕೂಡ ನೀರು ಇದೆ, ನೀರಿಗೇನು. ಇವಾಗ ನೀವು ಇಷ್ಟಿಷ್ಟು ಸಣ್ಣ ಪಾಟ್ ಮಾಡ್ತಾ ಇದೀರಲ್ಲ, ಬೆಳಗಿಂದ ಸಾಯಂಕಾಲ ತನಕ ಪ್ರತಿ ದಿನ ಕೆಲಸ ಇರುತ್ತೆ, ಬೇಜಾರ್ ಅನ್ಸಲ್ವಾ? ಇಲ್ಲ ಸರ್, ಬೇಜಾರ್ ಏನಕ್ಕೆ ಅನ್ನಿಸ್ ಸರ್. ನಮ್ಮ ಹೊಲದಲ್ಲಿ ನಾವ್ ಮಾಡಕ್ಕೆ ಬೇಜಾರ್ ಏನಕ್ಕೆ ಅನ್ನಿಸ್ ಸರ್? ಬೇಜಾರೇನಿಲ್ಲ ಸರ್. ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಬೇಜಾರೇನಿಲ್ಲ. ಇಲ್ಲ, ಬೇರೆ ಹೊಲಕ್ ಕೆಲ್ಸಕ್ಕೆ ಕೂಲಿಗೆ ಹೋಗಲ್ಲ, ಏನಿಲ್ಲ. ನಮ್ಮ ಹೊಲ ಆಯ್ತು, ನಾವು ನೋಡ್ಕೊಂಡ್ವಾ ಅಷ್ಟೇ ಸರ್. ಓಕೆ. ಈ ಟೊಮೊಟೊ ನೀವು ಈಗಾಗಲೇ 2 ವರ್ಷದಿಂದ ಬೆಳಿತಿದೀವಿ, ಲಾಸು ಅಂತಿದ್ದೀರಾ.
ಮತ್ ಟೊಮೆಟೊನ ಯಾಕೆ ಹಾಕ್ತೀರಾ? ಏನ್ ಅದ್ರಾಗೆ ತೆಗಿಬೇಕು ಅಂತಾನ ಏನ? ಇವಾಗ ಯಾವ್ದ್ರಲ್ಲಿ ಬಿತ್ತಿದ್ವಿ ಅದ್ರಲ್ಲೇ ಹುಡುಕ್ಬೇಕು ಸರ್. ಈಗ ಟೊಮೆಟೊ ಪ್ರತಿ ವರ್ಷ ಲಾಸ್ ಅಂತ ಹೇಳ್ತಾರಲ್ಲ, ಆಯ್ತು ಟೊಮೆಟೊ ಬೆಳೆಯೋದ್ ಬೇಡಪ್ಪ ಅಂತ ಹೇಳಿ ಸುಮ್ನಾಗ್ಬೋದಿತ್ತಲ್ಲ? ಇಲ್ಲ ಸರ್, ಅದ್ರ ಬಿಟ್ರೆ ನಮ್ಗೇನ ಲಾಸ್ ಆಗಿರೋದು ಯಾವ್ದ್ರಲ್ಲಿ ತೆಗೀನ ಸರ್ ಮತ್ತೆ ನಾವು. ಓಕೆ, ಬೇರೆ ಇನ್ಯಾವ್ದು ಬೆಳೆಗಳಿಲ್ವಾ ಅಥವಾ ನಾವು ಇದ್ರಾಗೆ ಮಾಡೋಣ ಅಂತ? ಇಲ್ಲ ಸರ್, ನಾವೆಲ್ಲಾ ಬೆಳಿತೀವಿ ಸರ್. ಈರುಳ್ಳಿ ಬೆಳಿತೀವಿ, ಟೊಮೆಟೊ ಬೆಳಿತೀವಿ, ಕ್ಯಾಬೇಜ್ ಬೆಳಿತೀವಿ, ಕೋಸು, ಎಲೆಕೋಸು ಬೆಳಿತೀವಿ. ಮಳೆಗಾಲ ಬಂದ್ರೆ ಎಲೆಕೋಸು ಬೆಳಿತೀವಿ, ಈರುಳ್ಳಿ ಬೆಳಿತೀವಿ. ಇದ್ರಲ್ಲಿ ಈರುಳ್ಳಿ ಹಾಕಿದ್ವಿ ಮಳೆಗಾಲದಲ್ಲಿ, ಇವಾಗ ಹಾಕಿದ್ವಿ ನೆಕ್ಸ್ಟ್. ಇದ ಈರುಳ್ಳಿ ತೆಗ್ದೆ ಟೊಮೆಟೊ ಹಾಕಿರೋದು ಸರ್. ಈರುಳ್ಳಿ ತೆಗ್ದು ಟೊಮೆಟೊ ಹಾಕಿರೋದು. ಓಕೆ, ಈರುಳ್ಳಿಯಲ್ಲಿ ಒಂದು 1,80,000 ಏನಾಯ್ತು ಇದಕ್ಕೆ. 1,80,000 ಏನೋ ಬಂತು. 50,000 ಖರ್ಚು ಮಾಡಿದ್ವಿ. ಓಕೆ, ಇವಾಗ ಟೊಮೆಟೊಗೆ ಹಾಕ್ತಿವಿ. ಓಕೆ, ಈಗ ನೀವು ಇಷ್ಟಕ್ಕೊಂದು ಈಗ ಟೊಮೆಟೊ ಬೆಳಿತಿದೀವಿ ಅಂತ ಹೇಳಿದ್ರಲ್ಲ, ಟೊಮೆಟೊ ಈಗ ನಿಮಗೆ ಲಾಭ ಸಿಗ್ತಾನೆ ಲಾಸ್ ಆಗೈತಾ ಅಥವಾ ಬೆಳೆ ಬರದೆ ಲಾಸ್ ಆಗೈತಾ? ಬೆಳೆ ಬಂದಿದೆ ಸರ್, ಬೆಳೆ ಏನ್ ಬಂದಿಲ್ಲ ಅಂತಲ್ಲ, ಲಾಭ ಸಿಗ್ದಲೆ ರೇಟ್ ಸಿಗ್ದಿದ್ದಲ್ಲೇ ಲಾಸ್ ಆಗಿದೆ. ಓಕೆ, ಇವಾಗ ನೀವು ಸಾವೋ ಬೆಳಿತಿದೀವಿ, ಆಮೇಲೆ ನಂದಿ 2 ಬೆಳಿತಿದ್ರಿ ಅಂತ ಹೇಳಿದ್ರೆ, ಒಂದು ಗಿಡಕ್ಕೆ ಒಳ್ಳೆ ಇಳುವರಿ ಅಂದ್ರೆ ಕಾಯಿ ಲೆಕ್ಕನ, ಕೆಜಿ ಲೆಕ್ಕನ ಅಥವಾ ಎಕರೆ ಲೆಕ್ಕನ ಇಳುವರಿ ಬಗ್ಗೆ ಹೇಳು ಸರ್. 1 ಎಕರೆಗೆ ಮಿನಿಮಮ್ ಅಂದ್ರೆ ಒಂದು 600 ಇಂದ 700 ಬಾಕ್ಸ್ ಕೀಳ್ಬೋದು ಹಣ್ಣು. 600 ಇಂದ 700 ಬಾಕ್ಸ್ ಕೀಳ್ಬೋದು. ಎಷ್ಟು ಕೆಜಿ ಬಾಕ್ಸ್ ಅದು? 25 ಕೆಜಿ ಬಾಕ್ಸ್. 25 ಕೆಜಿ ಬಾಕ್ಸ್. 25 ಕೆಜಿ. ಓಕೆ, ನೀವು ಮಾರ್ಕೆಟ್ ಎಲ್ಲ ಜಾಸ್ತಿ ಎಲ್ಲಿ ಕಳ್ಸೋದು? ಕೋಲಾರ ಸರ್. ಕೋಲಾರ, APMC ಮಾರ್ಕೆಟ್ ಕೋಲಾರ. ಓಕೆ, ಇದು ನಿಮ್ಮ ಕಡೆ ಎಲ್ಲ ಜಾಸ್ತಿ ಟೊಮೆಟೊ ಬೆಳಿತಾರ ಅಥವಾ ಬೇರೆ ಬೇರೆ ಬೆಳೆನ? ಇಲ್ಲ ಸರ್, ನಮ್ಮೂರಲ್ಲಿ ನಾವು ಒಂದೇ ಟೊಮೆಟೊ ಬೆಳೆಯೋದು ಸರ್. ಓಕೆ, ಇದು ಗಾಡಿ ಎಲ್ಲ ಹೆಂಗ್ ಮಾಡ್ಕೊಂಡು ಹೋಗ್ತಾರ ಅಷ್ಟು ದೂರ? ನೀವು ಮಾರ್ಕೆಟ್ ಎಲ್ಲ ಹೆಂಗ್ ಅಲ್ಲಿ? ಮಾರ್ಕೆಟ್ ಅಲ್ಲಿ ಸರ್, ಇಲ್ಲಿಂದ ದೊಡ್ಡ ಬಾಕ್ಸ್ ಎತ್ಕೊಂಡು ಹೋಗ್ತಿವಿ, ಅಲ್ಲಿ ಚಿಕ್ಕ ಬಾಕ್ಸ್ ಶಿಫ್ಟ್ ಮಾಡ್ತಾರೆ. 1 ಬಾಕ್ಸ್ಗೆ ಸಣ್ಣ ಬಾಕ್ಸ್ 14 ಕೆಜಿ ಬಾಕ್ಸ್ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದಕ್ಕೆ ಕಮಿಷನ್ ತಗೊಂತಾರೆ, ಬಾಡಿಗೆ ತಗೊಂತಾರೆ. ಇಲ್ಲಿಂದ 100 ರೂಪಾಯಿ ಬಾಕ್ಸ್ ಕೋಲಾರಕ್ಕೆ. ಒಂದು ಟ್ರೈ 100 ರೂಪಾಯಿ ಕೋಲಾರ ಟ್ರೈ ಗಾಡಿಗೆ. ಎಲ್ಲ ಒಂದೊಂದ್ಸರಿ ಮೈ ಮೇಲೆ ಬಂದಿದೆ, ಗಾಡಿ ಬಾಡಿಗೆನೆ ಮೈ ಮೇಲೆ ಬಂದಿದೆ. ಮಾರ್ಕೆಟ್ ಯಾರು ಹೋಗ್ತಾರೆ? ನಾವೇ ಹೋಗೋದು ಸರ್. ನೀವೇ ಹೋಗೋದಾ? ನಾವೇ ಹೋಗೋದು. ಓಕೆ, ಅಲ್ಲಿ ಮಾರ್ಕೆಟ್ ಅದಲ್ಲೆಲ್ಲ ಏನ್ ತಲೆನೋವಿಲ್ವಾ ರೈತ? ಇಲ್ಲ ಸರ್, ಅಷ್ಟೊಂದು ಅಲ್ಲೇನ್ ತಲೆನೋವಿಲ್ಲ. ಏನ್ ತಲೆನೋವಿಲ್ಲ? ನಾವು ಹೋಗಿಲ್ಲ ಅಂದ್ರು ಹೋದ್ರುನು ವ್ಯಾಪಾರ ಅಲ್ಲಿ ಓಪನ್ ವ್ಯಾಪಾರ ಸರ್. ಇಲ್ಲಿ ದಾವಣಗೆರೆ ಇವಿ ಇದೆ ಅಲ್ಲ ಸರ್, ಅದು ಕಣ್ಣು ಮುಚ್ಚೆ ವ್ಯಾಪಾರ. ಕೋಲಾರ ಹಂಗಲ್ಲ, ಓಪನ್ ವ್ಯಾಪಾರ. ಬೀಟ್ ಅಲ್ಲ, ಕ್ಲಿಯರಿಟಿ ಇರುತ್ತೆ ಸರ್. ನಾವು ಹೋಗಿಲ್ಲ ಅಂದ್ರು ಪಟ್ಟಿ ಬರುತ್ತೆ, ಪಟ್ಟಿ ಇಕ್ಕಿರ್ತಾರೆ. ಯಾವಾಗ ಹೋದ್ರುನು ಪಟ್ಟಿ ಕೊಡ್ತಾರೆ. ಅಲ್ಲೇ ಹಂಗೇನಿಲ್ಲ, ಮೋಸ ಗೀಸ ಎಲ್ಲ ಏನಿಲ್ಲ. ಇಲ್ಲ ಸರ್. ಓಕೆ, ನೀವು ಇಷ್ಟು ಸರಿ ಬೆಳೆದಿದ್ರಲ್ವಾ, ನಿಮ್ದು ಬೆಳೆ ಯಾವತ್ತು ರೋಗ ಗೀಗ ಬಿದ್ದು ಏನೋ ಹಾಳಾಗಿಲ್ವಾ? ಇಲ್ಲ ಸರ್, ಅಂತ ಇಳುವರಿ ಚೆನ್ನಾಗಿ ಬೆಳೆದಿದೆ. ಇಳುವರಿ ಫುಲ್ ಇನ್ನ 800-900 ಬಾಕ್ಸ್ ಗಂಟೆ ಬೆಳೆದಿದೆ ಸರ್. ಹೌದಾ? 1 ಎಕರೆಗೆ 1000 ಬಾಕ್ಸ್ ಗಂಟೆ ಇದೇ ವರ್ಷ ಬೆಳೆದಿದೆ. 1000 ಬಾಕ್ಸ್. ಓಕೆ, ಏನ್ ಸೀಕ್ರೆಟ್? ಹೆಂಗ್ ಬೆಳಿತೀರಾ ಅಂದ್ರೆ ಹೊಲ ತಾಕತ್ ಮಾಡ್ತೀರಂತಾನೋ ಆರೈಕೆ ಮಾಡ್ತೀರಂತಾನ? ಹೆಂಗೆ ಸೀಕ್ರೆಟ್ ಸರ್? ಇವಾಗ ಇದಕ್ಕೆ ಈ ಮಿನಿಮಮ್ ಅಂದ್ರು ಒಂದು 1.5 ಲಕ್ಷ, 1 ಲಕ್ಷದಿಂದ 1.5 ಲಕ್ಷ ಖರ್ಚು ಬರುತ್ತೆ. ಓಕೆ, ನಮ್ಮ ಹತ್ರ ಗೂಟಗಳು ಅವೆಲ್ಲ ಇದಾವಂತ ಅಷ್ಟು ಖರ್ಚು ಬರುತ್ತೆ. ಇಲ್ಲ ಹೊಸ ಫ್ಲಾಟ್ ಎಲ್ಲ ಹೊಸ ಮಾಡ್ಬೇಕಂದ್ರೆ 2.5 ಲಕ್ಷ 3 ಲಕ್ಷ ಬರುತ್ತೆ ಬಂಡವಾಳ ಹಾಕೋದು 1 ಎಕರೆಗೆ. ಅಲ್ಲ ನಮ್ಮಲ್ಲಿ ಎಲ್ಲ ಗೂಟಗಳು ಅವೆಲ್ಲ ಇದಾವೆ, ಹಂಗಾಗಿ ಅಷ್ಟೊಂದು ಖರ್ಚು ಬರಲ್ಲ. 1 ಲಕ್ಷದಿಂದ 1.5 ಲಕ್ಷ ಖರ್ಚು ಮಾಡ್ಕೊಂತೀವಿ ಸರ್. ಮಾಡ್ಕಂತೀವಿ. ಹಂಗಾಗಿ ನಮ್ಗೊಂದ್ ಸ್ವಲ್ಪ ಅದರಲ್ಲಿ ಒಂದ್ಸರಿ ಗೂಟ ತಂದ್ರೆ 3 ವರ್ಷ ಬೆಳಿಬೋದು ಸರ್. 3 ವರ್ಷ ಬೆಳಿಬಹುದು. ಅದು 28 ರೂಪಾಯಿ, 29 ರೂಪಾಯಿ, 34 ರೂಪಾಯಿ, 35 ರೂಪಾಯಿ ಹಂಗ ಇದಾವೆ ಗೂಟ. ಒಂದು ಗೂಟ 1 ಎಕರೆಗೆ ಮಿನಿಮಮ್ ಅಂದ್ರೆ 700 1200 1600 ಗೂಟ ಬೇಕು. ಓಕೆ, ನೀನ್ ನೋಡಿರೋ ಪ್ರಕಾರ ನೀನ್ ಅಲ್ಲೇ 2 ವರ್ಷದಿಂದ ಬೆಳಿತೀರಿ, ಬರೀ ಟೊಮೊಟೊ ಬೆಳಿತೀರ, ನಿನ್ಗೆ ಅನುಭವ ಆಗಿರುತ್ತೆ. ಟೊಮೊಟೊದಲ್ಲಿ ಅತಿ ಹೆಚ್ಚು ಬರುವಂತ ರೋಗ ಯಾವ್ದು? ರೋಗ ಅಂದ್ರೆ ಚುಕ್ಕೆ ರೋಗ ಸರ್. ಚುಕ್ಕೆ ರೋಗ ಒಂದು, ಕೊಳೆ ರೋಗ ಅಂತ ಬರುತ್ತೆ. ಕೊಳೆ ರೋಗ ಬಿದ್ದ ಅಂದ್ರೆ ಫ್ಲಾಟ್ 10 ದಿನದಲ್ಲಿ ಫ್ಲಾಟ್ ಆಗ್ಬಿಡುತ್ತೆ. ಫ್ಲಾಟ್ ಆಗಿ ಹೋಗುತ್ತೆ. ಓಕೆ, ಈ ಚುಕ್ಕೆ ರೋಗ ಏನಕ್ಕೆ ಬರುತ್ತೆ? ಔಷಧಿ ಹೊಡೆದ್ರೆ ಕ್ಲಿಯರ್ ಆಗುತ್ತಾ? ಔಷಧಿ ಹೊಡೆದ್ರೆ ಕ್ಲಿಯರ್ ಆಗುತ್ತೆ ಸರ್. ಅದು ಸ್ಟಾರ್ಟಿಂಗ್ ಅಲ್ಲೂ ಬರುತ್ತೆ. ಔಷಧಿ ಹೊಡ್ಕಂದ್ರೆ ಒಂದು ಕಾಸ್ಟ್ಲಿ ಔಷಧಗಳು ಹೊಡ್ಕೊಂಡ್ರೆ 2 ಬೀಡಲ್ಲಿ ಕಂಟ್ರೋಲ್ ಬಂದ್ಬಿಡುತ್ತೆ. ಓಕೆ, ನೀವು ಮಾರ್ಕೆಟ್ ದುರ್ಗ ಎಲ್ಲ ತಗೊಂಡೋಗಲ್ವಾ? ಇಲ್ಲ ಸರ್, ದುರ್ಗ ತಗೊಂಡೋಗಲ್ಲ. ಹೋದ್ರೆ ಕೋಲಾರನೇ. ಓಕೆ, ಈಗ ಪ್ರೆಸೆಂಟ್ ಟೊಮೆಟೊ ರೇಟ್ ಇಲ್ವಲ್ಲ? ಇಲ್ಲ ಸರ್, 250-300 ರೂಪಾಯಿ ಇದೆ ಸರ್ ಅಷ್ಟೇ. ಮುಂದೆ ಏನಾದ್ರು ರೇಟ್ ಹಾಕ್ಬೋದಾ ಬೇಸಿಗೆಗೆ?
ಸರ್ ದೇವ್ರು ನೋಡಿದಾರ ಸರ್, ಯಾರಿಗೂ ಸರ್ ನಾವ್ ಬೆಳೆಯೋದು ಬೆಳಿಬೇಕು. ದೇವ್ರು ಕೊಡೋದು ಬಿಡೋದು ಅವ್ರ ಕೈಯಲ್ಲಿದೆ ಸರ್. ಓಕೆ, ಇಲ್ಲಿ 6 ಎಕರೆ ಪ್ಲಾಟ್ ನಾಗೆ ಅಡಿಕೆ ಗಿಡ ಎಷ್ಟು ಹಾಕಿದ್ರ ಸರ್? ಒಂದು 2.5 ಎಕರೆ ಅಡಿಕೆ ಗಿಡ ಹಾಕಿದ್ವಿ. 2.5 ಎಕರೆ ಹಾಕಿದ್ರ. ಈಗ ಇದಕ್ಕೆ ಟೊಮೊಟೊ ಹಾಕಿದ್ರ, ಆ ಕಡೆ ಈರುಳ್ಳಿ ಹಾಕಿದ್ರ, ಸ್ವಲ್ಪ ರಾಗಿ ಹಾಕಿದ್ರ. ಹಾ ಸರ್. ಓಕೆ, ಈ ಟೊಮೊಟೊ ಕಟಾವ್ ಬಗ್ಗೆ ಮಾಹಿತಿ ಕೊಡು. ಈ ಟೊಮೊಟೊ ಕೀಳಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಒಂದ್ಸರಿ ಈ ಕಡೆಯಿಂದ ಕಿತ್ಕೊಂತ ಹೋಗ್ತೀರಾ, ಎಷ್ಟ್ ದಿವಸಕ್ಕೆ ಮತ್ತೆ ಇನ್ನೊಂದ್ಸರಿ ಬರುತ್ತೆ ಕೀಳಕ್ಕೆ? 2 ದಿನದಿಂದ 3 ದಿನ ಬಂದ್ಬಿಡುತ್ತೆ. 2 ರಿಂದ 3 ದಿವಸ ಬಂದ್ಬಿಡುತ್ತೆ. ರಿಪೀಟ್ ಬಂದ್ಬಿಡುತ್ತೆ. ಓಕೆ, ಕಾಯಿ ಇನ್ನೇನೋ ನೀವು ಗೊತ್ತಿರುತ್ತೆ, ಅದ್ರ ಪ್ರಕಾರ ಕಿತ್ಕೊಂತೀರ? ಅದ್ರ ಪ್ರಕಾರನೇ ಸರ್ ಕೀಳೋದು. ನಾವು ನಮ್ಮ ಕೋಲಾರ ಮಾರ್ಕೆಟ್ ಅಲ್ಲಿ ಎಂತ ಹಣ್ಣು ಹೋಗುತ್ತಂತ ನಾವು ನೋಡಿರ್ತೀವ, ಆ ಹಣ್ಣು ಮಾತ್ರ ಕೀಳೋದು ಸರ್. ಆ ಹಣ್ಣು ಮಾತ್ರ ಕೀಳೋದು ಸರ್. ಕೋಲಾರದ ಮಾರ್ಕೆಟ್ ನಾಗ ಏನ್ ರನ್ನಿಂಗ್ ಆಗುತ್ತೆ ನಿಮಗೆ ಬೆಲೆ ಸಿಗುತ್ತೆ? ಏನ್ ಬೆಲೆ ಆ ರೇಟ್ ಹಣ್ಣು ಇದೆಯಾ ಆ ಹಣ್ಣು ಕೀಳ್ತೀವಿ ಸರ್. ಓಕೆ, ಈಗ ಗಾಡಿ ಮಾಡ್ಕೊಂಡು ಹೋಗ್ತಾರಲ್ಲ, ಯಾವ್ದು ಬುಲೆರೋ ಟಾಟಾ ಎಸಿ ಹಾಕೊಂಡು ಹೋಗ್ತೀರಾ? ಬುಲಾರೋ ಟಾಟಾ ಎಸಿ ಸರ್. ಅದಕ್ಕೆ ನಿಮ್ಗೊಂದು ಲೋಡ್ ಬೇಕು ಅಂದ್ರೆ ಎಷ್ಟು ಬಾಕ್ಸ್ ಬೇಕಾಗುತ್ತೆ? 130 ಬಾಕ್ಸ್ 150 ಬಾಕ್ಸ್ ಸರ್. ಅಷ್ಟು ಬಾಕ್ಸ್ ನಿಮ್ದೇ ಆಗುತ್ತಾ? ನಮ್ದೇ ಆಗುತ್ತೆ ಸರ್. ನಿಮ್ದೇ ಆಗುತ್ತೆ. ಈ ಫ್ಲಾಟ್ 150-130 ಬಾಕ್ಸ್ ಆಗುತ್ತೆ. 150 ಬಾಕ್ಸ್ ಗಂಟ ಒಂದೊಂದು ಬೀಡ್ ಸಿಗುತ್ತೆ. ಓಕೆ, 2 ದಿವಸಕ್ಕೊಂದ್ಸರಿ ಕೀಳ್ತಾ ಇರೋದು? 2 ದಿನ 3 ದಿನ. ಓಕೆ, ಎಲ್ಲಾ ಚೆನ್ನಾಗಿ ಆರೈಕೆ ಮಾಡಿ ಚೆನ್ನಾಗಿದ್ರೆ ಆತರ ಕಂಟಿನ್ಯೂ ಎಷ್ಟು ದಿವಸ ಬರುತ್ತೆ? ಎಷ್ಟು ತಿಂಗಳು ಬರುತ್ತೆ? ಎಷ್ಟು ದಿವಸ? ಒಂದ್ ತಿಂಗಳು ಕಂಟಿನ್ಯೂ ಬರುತ್ತೆ. ಕಂಟಿನ್ಯೂ 2 ದಿವಸಕ್ಕೊಂದ್ಸರಿ ಹೋಗ್ತಿರೋದ ಗಾಡಿ? ಬಿಡಿಸ್ಬೋದು. ಹಣ್ಣು ಇಳುವರಿ ಬಂದ್ರೆ 130 150 ಬಾಕ್ಸ್ ಗಂಟ ಸಿಗುತ್ತೆ. ಇಲ್ಲಾಂದ್ರೆ 190 ಬಾಕ್ಸ್ ಇಳುವರಿ ಬಂದಿಲ್ಲ ಅಂದ್ರೆ ಹಂಗ್ ಸಿಗುತ್ತೆ ಸರ್. ಓಕೆ, ನೀವು ಮನೆಗೆ ಎಷ್ಟು ಜನ ಇದ್ದೀರಾ? ಕೆಲ್ಸಗಳೆಲ್ಲ ಹೆಂಗ್ ಮಾಡ್ಕೊಂತೀರಾ? ನಾವು ಕೂಲಿ ಕೆಲಸ ಯಾರು ಇಕ್ಕಲ್ಲ ಸರ್, ನಾವೇ ಮಾಡ್ತೀವಿ. ನಾವು 5 ಜನ 6 ಜನ ಇದೀವಿ ಮನೆಯಲ್ಲಿ. ಎಲ್ಲ ಜೊತೆಗಿದ್ದೀರಾ? ನಮ್ಮ ಅಕ್ಕರು ಇಲ್ಲೇ ಇದಾರೆ, ಮದುವೆ ಮಾಡ್ಕೊಟ್ಟಿದ್ವಿ, ನಾವು ಇಲ್ಲೇ ಇದ್ವಿ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಇದಾರೆ, ನಮ್ಮ ಅಕ್ಕ ಇದಾರೆ. ಎಲ್ಲ ನಿಮ್ ಕೆಲಸ ನೀವೇ ಮಾಡ್ತೀವಿ? ನಾವೇ ಮಾಡ್ತೀವಿ ಸರ್. ಓಕೆ, ಅಡಿಕೆ ಗಿಡಗಳು ಎಷ್ಟು ವರ್ಷ ತಗೋಪಿ ಸರ್? ಒಂದು 6 ವರ್ಷದ ಗಿಡ, ಇವು 4 ವರ್ಷದ ಗಿಡ. ಓಕೆ, ಅವ್ 6 ವರ್ಷದ ಗಿಡದಾಗೆ ಒಂಬಾಳೆ ಫಸಲು ಏನಾದ್ರು ಬಂದಿದೆ ಸರ್. ಬಂದಿದ್ಯಾ? ಬಂದಿದೆ. ಅಡಿಕೆ ಗಿಡ ಚೆನ್ನಾಗ್ ಬರ್ತಾವ ನಿಮ್ ನೆಲಕ್ಕೆ? ಫುಲ್ ಚೆನ್ನಾಗ್ ಬರುತ್ತೆ ಸರ್, ಟಾಪ್ ಬರುತ್ತೆ ಸರ್. ಹೌದಾ? ನೆಲ ಮಾತ್ರ ಅಡಿಕೆ ಗಿಡದಲ್ಲಿ, ಈ ಅಡಿಕೆ ಗಿಡ ಹಾಕಕ್ಕೆ ಒಳ್ಳೆ ನೆಲ ಸರ್ ಇದು. ಓಕೆ, ಅಡಿಕೆ ಗೋಟು ಎಲ್ಲಿಂದ ತಂದಿದ್ರಿ ಸರ್? ಭರಮ್ಸ ಇದು ಚಿತ್ರಹಳ್ಳಿ. ಚಿತ್ರಹಳ್ಳಿಯಿಂದ ತಂದಿದ್ವಿ ಸರ್, ಸಸಿ ತಂದಿದ್ವಿ ಅಲ್ಲಿಂದ ಡೈರೆಕ್ಟ್. ಓಕೆ, ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಚಿತ್ರದೇವ್ರ ಇರೋ ಚಿತ್ರಹಳ್ಳಿ. ಸರ್. ಓಕೆ, ಚಿತ್ರಹಳ್ಳಿಯಿಂದ ಸಸಿ ತಂದಿದ್ವಿ. ಓಕೆ, ಅಲ್ಲಿ ಒಳ್ಳೆ ಸಸಿ ಸಿಗ್ತವೆ. ಈ ಟೊಮೊಟೊ ಇದನ್ನ ಗೂಟ ಹಾಕಿ ಕಟ್ತೀವಿ ಅಂತ ಹೇಳಿದ್ರಲ್ಲ, ಎಷ್ಟ್ ದಿವಸ ಆದ್ಮೇಲೆ ಕಟ್ಟಕ್ ಶುರು ಮಾಡ್ತೀರಾ ಸರ್? ಒಂದ್ ತಿಂಗಳು ಆದ್ಮೇಲೆ ಗೂಟ ಸ್ಟಾರ್ಟ್ ಮಾಡ್ತೀವಿ. 1 ತಿಂಗಳ ಮೇಲೆ 10 ದಿನದಿಂದ ಬಳ್ಳಿ ಕಟ್ಟಕ್ ಸ್ಟಾರ್ಟ್ ಮಾಡ್ತೀವಿ. ಬಳ್ಳಿ ಕಟ್ಟಕ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಕೂಲರ್ ಇಟ್ಕೊಂಡ್ ಮಾಡ್ಕೊಂತೀರಾ ನೀವು? ಇಲ್ಲ ಸರ್, ನಾವೇ ಮಾಡ್ಬಿಡ್ತೀವಿ. ನೀವ್ ಯಾವಾಗ್ಲೂ ಹೊಲದಾಗ ಇರ್ತೀರಲ್ಲ? ಯಾವಾಗ್ಲೂ ಎನಿವನ್ ಹೊಲ. ಬೆಳಿಗ್ಗೆ ಬಂದ್ರೆ ಮತ್ತೆ ಸಾಯಂಕಾಲ 6 ಗಂಟೆ 7 ಗಂಟೆ ತನಕ ಹೊಲದಲ್ಲೇ ಇರ್ತೀವಿ. ಹೊಲದಲ್ಲೇ ಇರ್ತೀರಾ? ಓಕೆ. ಈ ಬಳ್ಳಿ ಕಡ್ಡಿಯಿಂದ ಕಡ್ಡಿ ಕಟ್ತಾರಲ್ಲ, ಅದು ಎಂತ ದಾರ ಸರ್? ಪ್ಲಾಸ್ಟಿಕ್? ಇಲ್ಲ ಸರ್, ಪ್ಲಾಸ್ಟಿಕ್ ದಾರ ಅಲ್ಲ. ಫಸ್ಟ್ ಹಿಂಗ್ ಕಟ್ತಿರಲ್ಲ ಅದಾ? ಪ್ಲಾಸ್ಟಿಕ್ ದಾರ, ಇದು ರೋಲ್ ದಾರ ಅಂತ ಬರುತ್ತೆ ಸರ್. ಅದೊಂಥರ ಟಿಂಗ್ಸ್ ದಾರ ಇದ್ದಂಗ ಸರ್. ಅಲ್ಲಿ ಐತಲ್ಲ ಅದ್ರಾಗ? ಅದ್ರಲ್ಲಿ ಇದೆ. ನಾ ವಿಡಿಯೋ ಮಾಡ್ಕೊಂತೀನಿ. ಅದು ಒಂದ್ಸರಿ ಯೂಸ್ ಮಾಡಿದ್ರೆ ಮತ್ತೆ ಬರುತ್ತಾ ಅಥವಾ? ಮತ್ತೆ ಬರುತ್ತೆ ಸರ್, ಕ್ಲೀನ್ ಆಗಿ ಸುತ್ತ ಬಿಟ್ರೆ ಮತ್ತೆ ಬರುತ್ತೆ. ಇಲ್ಲಾಂದ್ರೆ ಆಳಾಗಿ ಸುತ್ತ ಬಿಟ್ರೆ, ಕೂಲರ್ ನಿಕ್ಕಿ ಲೇಬರ್ ಇಕ್ಕಿ ಸುತ್ತ ಬಿಟ್ರೆ ಅದು ಬರಲ್ಲ ಸರ್, ನೆಕ್ಸ್ಟ್ ಸರಿ ಬರಲ್ಲ. ಓಕೆ, ದಾರ ಎಲ್ಲ ನೀವೇ ಕಟ್ಕೊಂತೀರಾ? ನಾವೇ ಎನಿ ಒನ್. ಓಕೆ, ಈಗ ಅಲ್ಲಿ ಟೊಮೆಟೊದ ನೀರ್ ಕಟ್ತದ್ರಲ್ಲ, ಅವ್ರ ಯಾರು? ನಮ್ಮ ಅಪ್ಪಾಜಿ ಸರ್. ನಿಮ್ಮ ಅಪ್ಪಾಜಿ ಅವರ? ಅಲ್ಲೂ ನೀರ್ ಕಟ್ತಾ ಇದೀರಾ? ಅಲ್ಲೊಂದ್ ಬೋರ್ ನೀರ್ ಕಟ್ತಾ ಇದಾರೆ ಸರ್. ಈಗ ಎಷ್ಟು ಬೋರ್ ರನ್ನಿಂಗ್ ಅದಾವೆ? 2 ಬೋರ್ ರನ್ನಿಂಗ್ ಇದೆ ಸರ್. ಅಲ್ಲಿ ಇದಕ್ಕೆ ಹೋಗ್ತಿರೋದು ಅದು ರೈನ್ ವಾಟರ್? ಡ್ರೈನ್ ವಾಟರ್ ಸರ್. ಅದಕ್ಕೆ ಎಲ್ಲಿಂದ ಹೋಗ್ತದ ನೀರು? ಅದಕ್ಕೆ ಅಲ್ಲಿ ಕೆಳಗೊಂದ್ ಬೋರ್ ಇದೆ, ಅಲ್ಲಿಂದ ಬರ್ತದ? ಅಲ್ಲಿದೆ. ಅಲ್ಲಿ ಅಪ್ಪಾಜಿ ಒಂದ್ ಬೋರ್ ಕಟ್ತಾ ಇದಾರೆ, ಇಲ್ಲೊಂದ್ ಬೋರ್ ಇದೆ, ಅಲ್ಲೊಂದ್ ಬೋರ್ ಇದೆ ಸರ್. ಹೋಗ್ತಾ ನೀವು ಹೊಲದಾಗ ಇರ್ತೀರಿ ಅವಾಗ? ಎನಿವನ್ ಹೊಲ. ಇವಾಗ ಇವತ್ತು ಈಗ ಟೊಮೊಟೊಕ್ ನೀರ್ ಬಿಟ್ಟಲ್ಲ, ಈಗ ಮೇಲ್ಗಡೆ ಅರ್ಧಕ್ಕೆ ಬಿಟ್ಟೆ, ಮೇಲ್ಗಡೆನು ಬಿಟ್ಟೆ? ಇಲ್ಲ ಸರ್, ಎಲ್ಲ ಬಿಟ್ಟಿದೆ. ಎಲ್ಲ ಬಿಟ್ಟ? ಮತ್ತೆ ಎಷ್ಟು ದಿವಸ ಕಟ್ಬೇಕು ನೀರು ಸರ್? ಇವಾಗ ಸಸಿ ಹಚ್ಕನ ಗಂಟ 2 ದಿನಕ್ಕೆ ಒಂದ್ಸರಿ ಬಿಡ್ತಾ ಇರ್ತೀವಿ. ಈಗ ಸಸಿ ಚೆನ್ನಾಗಿ ಹತ್ಕೊಂಡು ಬೇರೋಯ್ಕೆ ತನಕ ಸ್ವಲ್ಪ ಮೇಲೆ ಬಿಡ್ತಾ ಇರ್ಬೇಕು ಸರ್. ಯಾವ ಟೆಂಪರೇಚರ್ ಜಾಸ್ತಿ ಇದೆ, ಹಂಗಾಗಿ ಜಾಸ್ತಿ ನೀರು ಕೊಟ್ಟಷ್ಟು ಚೆನ್ನಾಗ್ ಬರುತ್ತೆ. ಓಕೆ, ಇದು ಬೇಸಿಗೆ ಕಾಲ ಬೇರೆ ಶುರು ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಈಗ ಸಣ್ಣ ಸಸಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ನೀರು ಕೊಡ್ತೀರಾ ಸರ್? ಆಮೇಲೆ ವಾರಕ್ಕೆ 4 ದಿವಸಕ್ಕೆ 4 ದಿವಸ 5 ದಿವಸ ಹಂಗ್ ಮಾಡ್ತೀವಿ. ವಾರಕ್ಕೊಂದ್ಸರಿ ಕಟ್ಬಿಡಿ. ವಾರಕ್ಕೊಂದ್ಸರಿ. ಅವಾಗ್ಲೂ ಹಿಂಗೆ ಆಯ ನೀರೇ ಸರ್? ಯಾವಾಗ್ಲೂ ಆಯ ನೀರೇ. ಯಾವಾಗನ
ಏನನ್ನ ಜಾಸ್ತಿ ಕೆಲಸ ಆದ್ಮೇಲೆ ಡ್ರಿಪ್ ಮಾಡಿಸ್ಬಿಡ್ತೀವಿ. ಓಕೆ. ಮಂಜುನಾಥ್ ಅವರೇ, ನಿಮ್ದು ಆಲ್ರೆಡಿ ಅಲ್ಲಿ ಟೊಮೊಟೊ ಇದೆ, ಅಡಿಕೆ ಗಿಡ ಇದೆ, ರಾಗಿ ಹಾಕಿದೀರಾ, ಈರುಳ್ಳಿ ಹಾಕಿದಿರಾ, ಈಗ ಹೊಸದಾಗೆ ಟೊಮೊಟೊ ಗಿಡ ಹಾಕಿ ನೀರ್ ಕಟ್ತಾ ಇದೀರಾ. ಆ ಅಡಿಕೆ ಗಿಡದಲ್ಲೂ ಟೊಮೊಟೊ ಗಿಡ ಇದೆ, 2 ವರ್ಷದಿಂದ ಟೊಮೊಟೊ ಬೆಳಿತಿದ್ವಿ ಅಂತ ಹೇಳಿದ್ರ. ಇದುವರೆಗೂ ನಿನ್ನ ಅನುಭವದಲ್ಲಿ ಏನ್ ಗೊತ್ತೋ ಅದನ್ನ ನಮ್ಮ ವೀಕ್ಷಕರಿಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ಟೊಮೊಟೊದಲ್ಲಿ ಆಲ್ಮೋಸ್ಟ್ ಆಲ್ ನೀವು ಚೆನ್ನಾಗಿ ಬೆಳೆದಿದ್ದೀರಾ, ಬಟ್ ರೇಟ್ ಸಿಕ್ಕಿಲ್ಲ ನಮಗೆ ನಾವು ಬೆಳೆದಿರೋ ಟೈಮಿಗೆ ಅಂತ ಹೇಳಿದ್ರ. ಮುಂದಿನ ದಿನಗಳಲ್ಲಾದ್ರೂ ನಿಮಗೆ ಟೊಮೊಟೊಗೆ ಒಳ್ಳೆ ಬೆಲೆ ಸಿಕ್ಬಿಟ್ಟು ಒಳ್ಳೆ ಇಳುವರಿ ಬಂದು ಒಳ್ಳೆ ರೇಟ್ ಸಿಗ್ಲಿ, ರೈತರು ಮುಖದಲ್ಲಿ ನಗು ಅರಳ್ಳಿ ಅಂತ ಹೇಳಿ ನಾನು ಕೇಳ್ಕೊಂತೀನಿ.